ಇಲ್ಲಿ ಮೊದಲವರಾಗಿ ಆರಂಭಿಕ ಪವರ್ ಪೇನ್ ಅಂತ ಹೆಸರುಗಾರಿಕೆಯಲ್ಲಿ ಕೆಂಪ ಹೆಸರುಗಾರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಕೀರ್ತಿ. ಇಲ್ಲಿ ಮೊದಲ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪಂದಾಡ ಶೀಘ್ರಗತಿಯಲ್ಲಿ ಆರಂಭಿಸಿಕೊಳ್ಳಿ. ಸ್ಪಾಟ್ ಆನ್. ಇವಾಗ ಸಂಪೂರ್ಣ ಕ್ಷೇತ್ರ ರಕ್ಷಣೆ ಪವರ್ ಪ್ಲೇನ ಹಾದಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಗೂಟದ ಹಿಂಬದಲ್ಲಿ MS ಧೋನಿ. ಇಲ್ಲಿ ಪಂದಾಡ ಆರಂಭವನ್ನು ಕಾಣ್ತಾ ಇದೆ. ಕೆಂಪ ಹೆಸರುಗಾರಿಕೆ ಮುಖ್ಯವಾಗಿ ಮೊದಲ ಜನ ಕಾಣ್ತಾ ಇದೆ. ಕೆಂಪ ಇಲ್ಲಿ ಪ್ರಯತ್ನ ಯಶಸ್ಸನ್ನು ತೋರ್ಪಡಿಸ್ತಾ ಇಲ್ಲ. ಮೊದಲ ಬೇಲೋಸಿನ ಹಾದಿ ಟಾಪ್ ಅನ್ನ ಕಾಣ್ತಾ ಇದೆ. ಕ್ಯಾಚ್ ಅವಕಾಶವನ್ನ ಪಡ್ಕೊಳ್ತಾ ಇಲ್ಲ. ಇವಾಗ ಮೊದಲ ಜೀವದಾನವನ್ನ ಪಡ್ಕೊಳ್ತಾ ಇದ್ದಾನೆ ಬ್ಯಾಟರ್ ಕೀರ್ತಿ. ಆರಂಭಿಕ ಚರಣದಲ್ಲಿ ಜೀವದಾನದ ಮುಖ್ಯವಾಗಿ ಇವಾಗ ಮತ್ತೆ ದಾಂಡನ ಬೀಸುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಬೀಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಶಾರ್ಟ್ ಲಾಂಗ್ ನಂತರದಲ್ಲಿ ಕೂಡ ಕೇವಲ ಒಂದು ಓಟವನ್ನು ದಾಖಲಿಸಿದ್ರು. ಮೊದಲ ಪ್ರಯತ್ನ ಇವಾಗ ಎರಡನೇ ಚರಣದಲ್ಲಿ ಖಾತೆ ಆರಂಭಿಸಿಕೊಳ್ತಾ ಇದೆ. ಸಾಮ್ರಾಟ್ ಫಿನಿಕ್ಸ್ ಓಟಗಳನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಟ್ರೈಕರ್ ಬದಲಾವಣೆ ರೂಪದಲ್ಲಿ ಇವಾಗ ಆರಂಭಿಕ ಸ್ಟ್ರೈಕರ್ನ ಮೂರ್ತಿ ಪಡ್ಕೊಳ್ತಾ ಇದ್ದಾನೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೆಂಪ. ಮೂರನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ಇವಾಗ ಉಚಿತಗಳ ಸೇರ್ಪಡೆ ಅಂಕ ಪಡೆಯನ್ನು ಆವರಿಸ್ತಾ ಇದೆ. ಮೊದಲ ಪವರ್ ಪ್ಲೇನ ಹಾದಿಯಲ್ಲಿ ಇನ್ನೂ ಕೂಡ 4 ಎಸೆತಗಳು ಕೆಂಪ ಓವರ್ನಲ್ಲಿ ಬಾಕಿ. ಬಹಳ ಶೂತ ಮರಿತದ್ದು ಗೋಡ್ಲೆ ಅಂತ ಎಸೆತವನ್ನು ಕಂಡುಕೊಳ್ತಾ ಇದೆ. ನೇರವಾಗಿ ಗೂಟಗಾರಡಿಗ ಬಾನು ಕೈಯಲ್ಲಿ ಚೆಂಡು ಸೇರ್ತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟದ ಹಿಂಬದಿಯಲ್ಲಿ ಧೋನಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಹಾದಿಯಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಸಿಮಾರಿಗೆ ಹಂಚಲ ಕ್ರಮಿಸ್ತಾ ಇದ್ದಾರೆ. ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ಮೂರ್ತಿ ದಾಂಡಿನಿಂದ ಮೊದಲ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸಾಮ್ರಾಟ್ ಫಿನಿಕ್ಸ್ ಆಟಗಾರರು. SS ಸ್ಪಾಟಾನ್ಸ್ ಇಲ್ಲಿ ಮೊದಲ ಓವರ್ನ ಹಾದಿಯಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಕೆಂಪ. ಬಹಳ ಶುದ್ಧವಾದ ಎಸೆತವನ್ನು 5ನೇ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಇವಾಗ ಹೊಡೆತಗಳಿಗೆ ಅವಕಾಶವನ್ನು ಕೆಂಪ ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇನ ಕೊನೆಯ ಚೆಂಡಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಲ್ಲಿ ಬಾಕಿ ಉಳಿತಾ ಇದೆ. ಜಾಣ್ಮೆ ಆಟವನ್ನು ಆಡ್ತಾ ಇದ್ದಾರೆ. ಷಡಕ್ಷ ಕವಸ ಹಾದಿಯಲ್ಲಿ ಸುಂದರತೆಯ ಚೆಂಡಿನ ತಡತವನ್ನು ಕಂಡುಕೊಳ್ತಾ ಇದ್ದಾರೆ ಕ್ಷೇತ್ರ ಪಾಲಕರು. ಇಲ್ಲಿ ತಮ್ಮ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಚೆಂಡಿನಲ್ಲಿ 1ರ ಸೇರ್ಪಡೆ. ಇಲ್ಲಿ ಮೊದಲ ಪವರ್ ಪ್ಲೇನ ಓವರ್ ಮುಕ್ತಾಯ. 7 ಓಟವನ್ನ ಸಾಮ್ರಾಟ್ ಫಿನಿಕ್ಸ್ ಆರಂಭಿಕ ಆಟಗಾರರು ಮೂರ್ತಿ ಮತ್ತು ಕೀರ್ತಿ 7ರ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 7 ಓವರ್ 7 ರನ್. 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 7 ಓವರ್ 7
ಮೊದಲ ಓವರ್ ಮುಕ್ತಾಯದ ಬಳಿಕ ಇವಾಗ ಕ್ಷೇತ್ರ ರಕ್ಷಣೆ ಕಂಪ್ಲೀಟ್ ಬದಲಾವಣೆ ಕಾಣಬೇಕಾಗ್ತದೆ. ಸಮಯಗಳ ವ್ಯರ್ಥವನ್ನ ಕಾಣುವಂತಿಲ್ಲ. ಶೀಘ್ರಗತಿಯಲ್ಲಿ ಪಂದ್ಯದ ಚುರುಕನ್ನು ತೋರ್ಪಡಿಸಬೇಕಾಗ್ತದೆ. ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿರಬೇಕು. BRT ಟೈಗರ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಕಡೆ ಎರಡು ತಂಡಗಳು ಮುಂದಿನ ಪಂದ್ಯವನ್ನು ಆಡುತ್ತೆ. ತಯಾರಿಯಲ್ಲಿರಬೇಕು. ಉಲ್ಲಾಸ್ ಇವಾಗ ಎಸ್ಗಾರಿಕೆಯಲ್ಲಿ ಸ್ಟ್ರೈಕರನ್ನ ಮೂರ್ತಿ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓವರನ್ನು ಆರಂಭಿಸಿಕೊಳ್ತಾ ಇದ್ದಾರೆ ಉಲ್ಲಾಸ್ ಹೆಸರಿನ ಚೆಂಡು ಬೆರೋಸಿನ ಹಾದಿಯ ಪ್ರಯತ್ನ ಇಲ್ಲಿ ಪಂದ್ಯದ ಹಾದಿಯಲ್ಲಿ ಬಹಳಷ್ಟು ಉತ್ತಮವಾಗಿದ್ದ ಕ್ಷೇತ್ರ ರಕ್ಷಣೆ ಮುಂದುವರಿಸೋದ ಪ್ರಯತ್ನವನ್ನು ಕಾಡ್ತಾ ಇದ್ದಾರೆ. ಇವಾಗ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ಮೂರ್ತಿ. ಎರಡು ಓಟಗಳ ಸೇರ್ಪಡೆಗಳಿಗೆ ಆರಂಭಿಕ ಚೆಂಡು ಅವಕಾಶವನ್ನು ತೋರ್ಪಡಿಸ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 9. ಒಂದಲ್ಲಿ ಉತ್ತಮ ರೀತಿಯ ಒಂದು ಪಂದ್ಯಾಟದ ಚುರುಕನ ಆರಂಭಿಕ ಬ್ಯಾಟರ್ಗಳು ತೋರ್ಪಡಿಸ್ತಾ ಇದ್ದಾರೆ. ಬಹಳ ಶುದ್ಧ ಗೋಲ್ಡನ್ ಎಸೆತವನ್ನು ಮತ್ತೆ ದಾಖಲಿಸಿದ್ರು ಉಲ್ಲಾಸ್. ಎರಡನೇ ಚೆಂಡಿಗೆ ಹೊಡೆತಗಳಿಗೆ ರಂದಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಡಾಟ್ ಬಾಲ್ ಸೇರ್ಪಡೆ ರಾಧೆಯನ್ನು ಪಡ್ಕೊಳ್ತಾ ಇದೆ. ಭಾಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 ಇವಾಗ ಬಹಳಷ್ಟು ಅದ್ದೂರಿಯಾಗಿ ಸಾಗ್ತಾ ಇದೆ. ಬೇರೋಸಾಗೆ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ರು. ಇಲ್ಲಿ ಸೋಲುವ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ರೆ ಮೂರ್ತಿ. ಪಂದ್ಯಾಟದ ವಾಪಸ್ ಸಾಧ್ಯತೆ ಕಾಣಬೇಕಾಗಿತ್ತು ನಾಟಕಾರ. ಇವಾಗ ಉಲ್ಲಾಸ್ ಮೊದಲ ಬ್ರೇಕ್ ಥ್ರೂ ಬೌಲರ್ ಗುರುತನ್ನು ಕಂಡುಕೊಳ್ತಾ ಇದ್ದಾರೆ. 9 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್ ಇಲ್ಲಿ ಮೂರ್ತಿ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಹೊಸ ಬ್ಯಾಟರ್ ಅಂಕನೊಳಗೆ ಅಯಾನ್ ಗ್ರೌಂಡ್ ಎಂಟರ್ ಪಡ್ಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಮೊದಲ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ರೆ ಇಲ್ಲಿ ಮತ್ತೆ ಔಟ್ಗಳಿಗೆ ಉಲ್ಲಾಸ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯದ ಮೇಲೆ ಎರಡನೇ ಓವರ್ನ ಹೊತ್ತಡಗಳು ಇಲ್ಲಿ 4ನೇ ಚೆಂಡಿನಲ್ಲಿ ಕೂಡ ಕಾಣ್ತಾ ಇದೆ. ಬೇರೋಸಾಗಿ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ನೇರದ ಹಾದಿಯಲ್ಲಿ ಸತ ಕ್ಷೇತ್ರ ರಕ್ಷಣೆ ಉಲ್ಲಾಸ ಮಾಡಿಕೊಟ್ರು. ಇಲ್ಲಿ ಡೌನ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಎರಡನೇ ಓವರ್ನ ಅಂತಿಮ ಒಂದು ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಅಯಾನ್ಗೆ ಬೆಟ್ಟಿತಕ್ಕಂಥ ಚೆಂಡು ಲಾಂಗ್ ಆಫ್ ಹಂತದಲ್ಲಿ ಸಂದತ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ ಎರಡು ಓಟವನ್ನು ಸುರುಕಿನ ಹಾದಿಯಲ್ಲಿ ಕೀರ್ತಿ ಮತ್ತು ಅಯಾನ್ ಪೂರೈಸಿಕೊಳ್ತಾ ಇದ್ದಾರೆ. ಇಲ್ಲಿ 12 ಚೆಂಡಿನ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದ್ದಾರೆ. ಕೇವಲ 11 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ ಸಾಮ್ರಾಟ್ ಫಿನಿಕ್ಸ್ ಆಟಗಾರರು. ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ 11ರ ಸೇರ್ಪಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ಕೂಡ ಇನ್ನಿಂಗ್ಸ್ ಹಾದಿಯಲ್ಲಿ 18 ಎಸೆತಗಳ ಪಂದ್ಯಾಟವನ್ನು ಮತ್ತೆ ಆಡಬೇಕಾಗ್ತದೆ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಿ. ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ BRT ಟೈಗರ್ಸ್. ಎಸ್ಗಾರಿಕೆಯಲ್ಲಿ ಅಂಕಪ್ಪ ಇವಾಗ 3ನೇ ಓವರ್ಗಾಗಿ ಹೆಸರನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ಗಾರಿಕೆಯಲ್ಲಿ
ಕೀರ್ತಿಗೆ ಬಿಟ್ಟಿದ್ದಾಗ ಚೆಂಡು ವೈಡ್ ಲಾಂಗರ್ ಹಂತದಲ್ಲಿ ಸೋಲು ಬರುತ್ತಾರೆ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೀರ್ತಿ ವಿಕೆಟ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ನಂಬುಗ ಹಸ್ತ್ರಿಗಳು ಪಂದ್ಯಾಟದ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಆರಂಭಿಕ ಹಂತದಲ್ಲಿ ಮೂರ್ತಿ ವಾಪಸ್ ಸಾಧ್ಯನ ಕಾಣ್ತಾ ಇದ್ರೆ ಇವಾಗ 3ನೇ ಓವರ್ನ ಮೊದಲ ಚೆಂಡಿಗೆ ಅಂಕಪ್ಪ ಕೀರ್ತಿಯ ವಿಕೆಟ್ ಅನ್ನ ಪಡೀತಾ ಇದ್ದಾರೆ. ಮನು ಹೊಸ ಬ್ಯಾಟರ್. ಮನು ಇವಾಗ ಗ್ರೌಂಡ್ ಎಂಟ್ ಅನ್ನ ಪಡಿತಾ ಇದ್ದಾರೆ. 11ರ ಹಾದಲ್ಲಿ 2ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಸುಂದರ ಜವಾಬ್ದಾರಿಯನ್ನು ತೋರ್ಪಡಿಸಿಕೊಳ್ತಾ ಇದೆ ತಂಡ SS ಪ್ಯಾಂಥರ್ಸ್. ನಡುವೆ ವೈಡ್ ಬಾಲ್ ಅತಿಕ್ರಮ ಸೂಚನೆಗಳಿಗೆ ಇವಾಗ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಬೌಲರ್ ಅಂಕಪ್ಪ. ಔಚಿತ್ಯಗಳ ಓಟಗಳಿಗೆ ಸೇರ್ಪಡೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಇಲ್ಲಿ ಕ್ಲೀನ್ ಬೌಲ್ಡ್ ಔಟ್. ಭರ್ಜರಿ ಎಸೆಗಾರಿಕೆ ಅಂಕಪ್ಪ ಮುಂದುವರಿಸ್ತಾ ಇದ್ದಾರೆ. ಮನು ಬಂದ ಹಾದೆಲೆ ಶುಂಕವಿಲ್ಲದೆ ಪಂದ್ಯಾಟದ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಒಂದಂತದಲ್ಲಿ ಕೂಡ SS ದಾಳಿಯನ್ನು ಸಂಘಟಿಸಿಕೊಳ್ಳುವಂತ ತಂಡ SS ಪ್ಯಾಂಥರ್ಸ್ ನ ಬೌಲರ್ಸ್ ಗಳು ಕೈ ಹಿಡಿತದ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ 12ಕ್ಕೆ 3 ಪ್ರಮುಖ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಸಾಮ್ರಾಟ್ ಫಿನಿಕ್ಸ್ ಆಟಗಾರರು. ಹೊಸ ಬ್ಯಾಟರ್ ಇರ್ಫಾನ್ ಅಂಕನೊಳಭಾಗಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಅದ್ಯಾವ ರೀತಿಯ ಆಟವನ್ನು ಮುಂದುವರಿಸ್ತಾರೆ ಇರ್ಫಾನ್ ದಾಂಡಿನ ರೂಪದಲ್ಲಿ ಕಾದು ನೋಡಬೇಕಾಗ್ತದೆ. ರಂದಾಣ ನೆಚ್ಚಿಸುವಂತ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಇರುವರ ಆಟಗಾರರು ಇರ್ಫಾನ್ ಮತ್ತು ಅಯಾನ್. ಅದ್ಯಾವ ರೀತಿಯ ಜೊತೆಯಾಟವನ್ನು ಮುಂದುವರಿಸ್ತಾರೆ, ಅದ್ಯಾವ ರೀತಿಯ ಎಸೆತಗಾರಿಕೆಯನ್ನು ಕೂಡ SS ಪ್ಯಾಂಥರ್ಸ್ ಆಟಗಾರರು ದಾಖಲಿಸಿಕೊಳ್ತಾರೆ. ಕಾದು ನೋಡುವಂತ ಸಮಯವೂ ಕೂಡ. ಬಹಳಷ್ಟು ಸುಂದರದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ ಚುಕ್ಕಿ ಎಸೆತದೊಂದು ಸೇರ್ಪಡೆ ಅಂಕಪಡಿಯನ್ನು ಮುಂದುವರಿಸ್ತಾ ಇದೆ. ಇವಾಗ ಅಂತಿಮ 3 ಚೆಂಡು ಕೂಡ ಬಾಕಿ. 4ನೇ ಎಸೆತ ನೇರದ ಪ್ರಯತ್ನ ಕ್ಯಾಚ್ ಕಾಲ್ ಬರ್ತಾ ಇದೆ. ಚೆಂಡು ನೋಮಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. 2ನೇ ಓಟವನ್ನು ಪೂರೈಸುವ ಪ್ರಯತ್ನವನ್ನು ಮಾಡಿದ್ರು ಬಹಳಷ್ಟು ಯಶಸ್ವಿಯನ್ನು ಕೂಡ ಕಂಡುಕೊಳ್ತಾ ಇದೆ. ಅವಳಿ ಓಟುಗಳ ಸೇರ್ಪಡೆ ಹಾದಲ್ಲಿ ತಂಡದ ಮೊತ್ತವೂ ಕೂಡ 14ಕ್ಕೆ ತಲುಪಿತು. ನೆಗೆತದ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಎಸೆತವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅಂಕಪ್ಪ. 2 ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಬೌಲರ್ ಇಲ್ಲಿ ಕೊನೆಯ ಚೆಂಡಿನ ಎಸೆಗಾರಿಕೆಯನ್ನು ಮುಂದುವರಿಸಬೇಕಾಗ್ತದೆ. ಕೊನೆಯ ಚೆಂಡು ಹಾರ್ಕರ್ ರಾಜನ ಕಂಡುಕೊಳ್ತಾ ಇದ್ರೆ ಡಾಟ್ ಬಾಲ್ ಮುಖ್ಯವಾಗಿ ಇಲ್ಲಿ ಓವರ್ ಮುಕ್ತಾಯ. 18 ಚೆಂಡುಗಳ ಬಳಿಕ ಕೇವಲ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಸೆಗಾರಿಕೆ ಹದಲಿ ಇವಾಗ ಬಾನು ಎಸೆಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಮೊದಲ ಎಸೆತ ಹಾರ್ಕರ್ ಲೆಂತನ ದಾಖಲಿಸಿದ್ರು. ಇಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನಗಳು ಮುಂದುವರಿತಾ ಇದೆ. ಅಯಾನ್
ಒಂದು ಓಟವನ್ನು ಮಾತ್ರ ದಾಖಲಿಸದ ಪ್ರಯತ್ನಗಳಿಗೆ ಬಾನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಸತ ಮೊದಲ ಚರಣದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಒಟ್ಟು ಗಳಿಕೆ 15. ಇರ್ಫಾನ್ ಇವಾಗ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಬೇರೋಸಿನ ಬೌಂಡರ್ ಸಿಕ್ಸರ್ಗಳ ಮರೆಯನ್ನು ತೋರ್ಪಡಿಸಿರ್ತಕ್ಕಂತ SS ಸ್ಪಾಟನ್ ಬೌಲರ್ಸ್ಗಳು. ಭಾನುವಾರ ಚೆಂಡು ಪರ್ಫೆಕ್ಟ್ ಆದಿಯನ್ನು ಕಂಡುಕೊಳ್ತಾ ಇಲ್ಲ. ಇಲ್ಲಿ ಭರವಸೆ ಹಂತದಲ್ಲಿ ಬೀಸುವ ಪ್ರಯತ್ನವನ್ನು ಕಂಡರೂ ಕೂಡ ಕೇವಲ ಸ್ಟ್ರೈಕ್ ರೋಡೆಡ್ ಪಂದ್ಯಾಟ ಮುಂದುವರಿತಾ ಇದೆ. ಒಂದು ಓಟುಗಳ ಸೇರ್ಪಡೆಗಳು ಇವಾಗ ಮತ್ತೆ ಅಯಾನ್ ಸ್ಟ್ರೈಕರ್ ಅಲ್ಲಿ. ನಡುವೆಯೂ ಕೂಡ ಮತ್ತೆ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಕೇವಲ ಸ್ಟ್ರೈಕ್ ರೋಡೆಡ್ಗಳು ಮುಂದುವರಿತಾ ಇದೆ. ಪಂದ್ಯದ ಮೇಲೆ ಮತ್ತೆ ಒತ್ತಡಗಳು. 4ನೇ ಓವರ್ನಲ್ಲಿ ಬಾನು ಕೈ ಜಳಕ ಮುಂದುವರಿತಾ ಇದೆ. ಮೊದಲ 3 ಚೆಂಡುಗಳಲ್ಲಿ 3 ಓಟುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೇರೋಸಾಗಿ ಸಿಕ್ಸರ್ ಬೌಂಡರಿ ದಾಖಲಿಸಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿಕೊಳ್ತಾ ಇದೆ ಇವಾಗ ಸಾಮ್ರಾಟ್ ಫಿನಿಕ್ಸ್ ನ ಬ್ಯಾಟರ್ಗಳು. ಹಾರ್ಕಲ್ಲಂತಿನ ಮುಖ್ಯವಾಗಿಯೂ ಕೂಡ ಈ ಹಾದಿಯಲ್ಲಿ ರನ್ಔಟ್ ರೂಪವನ್ನು ಪಡ್ಕೊಳ್ತಾ ಇದೆ. ಅಯಾನ್ ಇಲ್ಲಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಓಟವನ್ನು ದಾಖಲಿಸಿದ ಪ್ರಯತ್ನವನ್ನ ಇರ್ಫಾನ್ ಮಾಡ್ತಾ ಇಲ್ಲ. ಕೊನೆಯ ಹಾದಿಯಲ್ಲಿ ಅಯಾನ್ ವೈಫಲ್ಯತೆ ಮುಖ್ಯವಾಗಿ ಪಂದ್ಯದ ವೀಕ್ಷಣೆಗಾಗಿ ಮರಳಿಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ರೂಪದಲ್ಲಿ ಇವಾಗ ಮಾದಪ್ಪ. ಬಾನು ಎಸ್ಸಿಗಾರಿಕೆ ನಿಬಂಧ ಹಂತದಲ್ಲಿ ಬಹಳಷ್ಟು ಜವಾಬ್ದಾರಿ ತಂಡದ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಗೆಲ್ಲಲೇಬೇಕಾದಂತ ಒತ್ತಡದ ಪರಿಸ್ಥಿತಿಯ ಪಂದ್ಯಾಟವು ಕೂಡ SS ಸ್ಪಾಟನ್ ತಂಡಕ್ಕೆ. ಮೇಘದ ಎಸೆತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಇರಾದೇನೆ. ಬಾನು ದಾಖಲಿಸ್ತಾ ಇದ್ದಾರೆ. ಕೇವಲ 3 ಓಟುಗಳಿಗೆ 5 ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4ನೇ ಓವರ್ನ ಅಂತಿಮ ಒಂದು ಚೆಂಡು ಕೂಡ ಬಾಕಿ. ನೆಟ್ ನೇರದ ಹಾದಿಯನ್ನು ಪಡ್ಕೊಳ್ತಾ ಇದೆ. ಸುಂದರತೊಂದು ಕ್ಷೇತ್ರಕ್ಷಣೆ ಮುಂದುವರಿಸಿದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಕೇವಲ 1 ಓಟದ ಸೇರ್ಪಡೆ. ಕೊನೆಯ ಚೆಂಡಿನಲ್ಲಿ 1ರ ಸೇರ್ಪಡೆ ಮುಖ್ಯವಾಗಿ 4 ಓವರ್ಗಳ ಮುಕ್ತಾಯ. ತಂಡದ ರಂದಾಣೆ ಕೇವಲ 18 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. 4 ಪ್ರಮುಖ ವಿಕೆಟ್ಸ್ ಸಾಮ್ರಾಟ್ ಫಿನಿಕ್ಸ್ ಅನ್ನು ಕಳ್ಕೊಳ್ತಾ ಇದೆ. ಇವಾಗ ಇನ್ನಿಂಗ್ಸ್ ನಲ್ಲಿ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ. ಅದೆಷ್ಟರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ದಾಖಲಿಸದೆ ಕಾದು ನೋಡಬೇಕಾಗ್ತದೆ ಫಿನಿಕ್ಸ್ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಹಂತದಲ್ಲಿ ಸಾಗಿ ಬರ್ತಾ ಇದೆ ಭಾಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿ. ಪಂದ್ಯಕೂಟವು ನೇರ ಪ್ರಸಾರವಾಗಿ ಜರುಗ್ತಾ ಇದೆ. ಈ ನೇರ ಪ್ರಸಾರದ ಕಾರ್ಯಕ್ರಮನ ಬಿತ್ತರಿಸುವ ಪ್ರಯತ್ನವನ್ನು ಮಾಡಿಕೊಳ್ತಾ ಇದೆ CR7 ಅಫಿಷಿಯಲ್ ಬೆಂಗಳೂರಿನ ಸಂಸ್ಥೆ. ಆಸಿಫ್ ಅವರ ಮಾಲಕತ್ವದ ತಂಡ ಉತ್ತಮ ರೀತಿಯ ಕಾಯಕವನ್ನು ಮಾಡ್ತಾ ಇದೆ. ಎಸ್ಗಾರಿಕೆಯಲ್ಲಿ ಕೆಂಪ ಆರಂಭಿಕ ಓವರ್ನಲ್ಲಿ ಎಸ್ಗಾರಿಕೆ ಮುಂದುವರಿಸಿದ ಕೆಂಪ ಇವಾಗ ಅಂತಿಮವರೆಗಾಗಿಯೂ ಕೂಡ ಬಹಳಷ್ಟು ಉತ್ತಮದ ಲೈನ್ ಅಂಡ್ ಲೆಂತ್ ಎಸೆತವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಜವಾಬ್ದಾರಿತ ಹಂತವನ್ನು ಪಡ್ಕೊಳ್ಬೇಕಾಗ್ತದೆ. ಗೆಲ್ಲಲೇಬೇಕಾದಂತಹ ಒತ್ತಡದ ಪರಿಸ್ಥಿತಿಯ ಪಂದ್ಯಾಟ ಇವಾಗ ಹಿಡಿತದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ SS ಪ್ಯಾಂಥರ್ಸ್. ಬೀಸುವ ಪ್ರಯತ್ನ ಈತ ನಡುವೆಯೂ ಕೂಡ ಎಕ್ಸ್ಟ್ರಾಸ್ ಕವಾಸ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ನಿಧಾನಗತಿಯ ಓಟಗಳ ಪೂರೈಕೆ ನಡುವಣ 19 ಓಟವನ್ನು ತಲುಪ್ತಾ ಇದೆ. ಕೊನೆಯ 4 ಚೆಂಡುಗಳು ಮಾತ್ರ ಬಾಕಿ.
ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ. BRK ಟೈಗರ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಕಡೆ ಎರಡೂ ತಂಡದ ಕ್ಯಾಪ್ಟನ್ಸ್ ಟಾಸ್ಗೆ ಬರಬೇಕು. ಕೊನೆಯ 4 ಚೆಂಡು ಬಾಕಿ ಉಳಿತಾ ಇದೆ ಕೆಂಪಾಬ್ ಓವರ್ನಲ್ಲಿ. ಅಂತಿಮ ಓವರ್ ಪ್ರಗತಿಯ ಹಾದಿಯ ಪಂದ್ಯಾಟ ಮೊದಲ ಇನ್ನಿಂಗ್ಸ್ ನಲ್ಲಿ ಸಾಗಿಕೊಂಡು ಬರ್ತಾ ಇದೆ. ಬೇಸದ ಪ್ರಯತ್ನವನ್ನು ದಾಖಲಿಸಿದ್ರೆ ಹೈ ಲಿಫ್ಟೆಡ್ ಹೊಡೆತ, ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕ್ಷೇತ್ರ ಪಾಲಕರಲ್ಲಿ ಮೇಲುಗೈಯನ್ನು ದಾಖಲಿಸಿದ್ರೆ ಪಂದ್ಯಾಟದ ವಾಪಸಾತಿ ಮಾದಪ್ಪ 5ರ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಇವಾಗ ಅಂಟನ್ನ ಪಡಿಬೇಕಾಗ್ತದೆ. ಹೊಸ ಬ್ಯಾಟರ್ ಚೇತನ್ ಹೊಸ ಆಟಗಾರ ಅಂಕಣೊಳಗೆ ಧಾವಿಸಿಕೊಳ್ತಾ ಇದ್ರೆ ಮೊದಲ ಸ್ಟ್ರೈಕರ್ ರೂಪವನ್ನು ಪಡಿಬೇಕಾಗ್ತದೆ. ಬೇರೋಸಾಗಿ ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಕ್ಯಾಚ್ ಕಾಲ್ 3ನೇ ಅಂಪೈರ್ಸ್ಗೆ ರವಾನಿಸಿಕೊಳ್ತಾ ಇದೆ. 3ನೇ ತೀರ್ಪುಗಾರರು ಅದ್ಯಾವ ಡಿಸಿಷನ್ ನೀಡ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಎಸ್ ಒಂದೋಟದ ಸೇರ್ಪಡೆ. ನೆಟ್ ನೇರದ ಹೊಡೆತವನ್ನು ದಾಖಲಿಸಿದ್ರೆ ರಂದಾಣ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಔಟ್ಗಳಿಗೆ ಅಂತರದ ಪೂರೈಕೆಗೆ ಮತ್ತೆ ಅವಕಾಶವನ್ನು ಮಾಡಿಕೊಡುವಂತ ಪ್ರಯತ್ನ. ಇಲ್ಲಿ ಬಾನು ಗೋಟದ ಹಿಂಬದಿಯ ಪಾಲಕ ನೇರ ಗುರಿಗಳನ್ನು ದಾಖಲಿಸ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ಇರ್ಫಾನ್ ವಾಪಸ್ ಸಾಧ್ಯತೆ ಕಾಣಬೇಕಾಗ್ತದೆ. ಮಹೇಂದ್ರ ಜೋಗಿಯ ಆಟಗಾರ ಇವಾಗ ಕೊನೆಯ ಚೆಂಡನ್ನು ಎದುರಿಸುವಂತಲ್ಲಿ ಹೊಸ ಬ್ಯಾಟರ್ ಬೇರೋಸಾಗಿ ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶದ ರೂಪವನ್ನು ಪಡ್ಕೊಳ್ತಾ ಇದೆ. ಉಚಿತ ರೂಪದಲ್ಲಿ ವೈಡ್ ಬಾಲ್ ಸೂಚನೆ. ವೈಡ್ ಬಾಲ್ಗಳ ರಾಧೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತವು ಕೂಡ ಉಚಿತದ ಸೇರ್ಪಡೆ ಹಾದಿಯಲ್ಲಿ 22ಕ್ಕೆ ತಲುಪ್ತಾ ಇದೆ. 22 ಕಂಪ್ಲೀಟ್. ನೇರದ ಹೊಡೆತವನ್ನು ದಾಖಲಿಸಿದರೆ ಕ್ಷೇತ್ರ ರಕ್ಷಣೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದೋಟದ ಪೂರೈಕೆ 2ನೇ ಹಾದಿಯಲ್ಲಿ ಮತ್ತೆ ರನ್ಔಟ್. ಒಂದೋಟಗಳ ಸೇರ್ಪಡೆ ಮುಖ್ಯವಾಗಿ 2ನೇ ಹಾದಿಯಲ್ಲಿ ರನ್ಔಟ್ ರೂಪದಲ್ಲಿ ಮಹೇಂದ್ರ ಕಾಣ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆಯು ಕೂಡ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯದ ಹಾದಲ್ಲಿ 23 ಓಟವನ್ನು ದಾಖಲಿಸಿ 24ರ ಟಾರ್ಗೆಟ್. 30 ಚೆಂಡುಗಳಲ್ಲಿ ಒಂದು ಸುಲಭ ಸಾಧ್ಯತೆ ಟಾರ್ಗೆಟ್ ಅನ್ನ ಪಡ್ಕೊಳ್ತಾ ಇದೆ SS ಸ್ಪಾಟನ್ಸ್ ತಂಡ. ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ. ರಾಯಲ್ ಚಾಲೆಂಜರ್ಸ್ ಮತ್ತು BRT.
ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ರಾಜೇಂದ್ರ ಬುಲ್ಲಾ. ನಿನ್ನೆ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಕ್ಕಂಥ ರಾಜೇಂದ್ರ ಬುಲ್ಲರವರು ಇವತ್ತು ದಿನದ ಪಂದ್ಯದ ಟಾಸ್ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದಾರೆ. ಎರಡೂ ಕ್ಯಾಪ್ಟನ್ಸ್ಗಳು ರೆಡಿ ಇದ್ದಾರೆ. ಟಾಸ್ ಕಾರ್ಯಕ್ರಮವು ಕೂಡ ಮುಂದುವರಿತಾ ಇದೆ. ಅದ್ಯಾವ ತಂಡ ಟಾಸ್ ಅನ್ನು ಜಯಿಸದೆ ಕಾದು ನೋಡಬೇಕಾಗ್ತದೆ. ಇಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭದ ಸಮಯವು ಕೂಡ ರಾಯಲ್ ಚಾಲೆಂಜರ್ಸ್ ಸಗಡೆ ಟಾಸ್ ಅನ್ನು ಜಯಿಸಿ ಮುಖ್ಯವಾಗಿ ಇಲೆಕ್ಟೆಡ್ ಟು ಬೌಲ್ ಫಸ್ಟ್. ಇಲ್ಲಿ ಪಂದ್ಯಾಟ ಪ್ರಾರಂಭದ ಸಮಯ. ಮೊದಲ ಸ್ಟ್ರೈಕರ್ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ಉಲ್ಲಾಸ್. ಆರಂಭಿಕ ಸ್ಟ್ರೈಕರ್ ಅಲ್ಲಿ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್. ಪಂದ್ಯಾಟ ಆರಂಭದ ಕಾಣ್ತಾ ಇದೆ. ಇಲ್ಲಿ ಬೆರೋಸಿನ ಹೊಡೆತ. ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿನ ಉಲ್ಲಾಸ ಬೆರೋಸಿನ ಹಾದಿಯಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. 4ರ ಸೇರ್ಪಡೆ ಮುಖ್ಯವಾಗಿ ಕಂಡುಕೊಳ್ತಾ ಇದೆ. ನಾನ್ ಸ್ಟ್ರೈಕರ್ ಹಾದಿಯ ಗುರುತನ್ನು ಕಂಡಿರ್ತಕ್ಕಂಥ ಅಪ್ಪು. ಕೀರ್ತಿ ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 24ರ ಟಾರ್ಗೆಟ್ ನ ಪಂದ್ಯಾಟ. ಈತ ನಡುವೆ ಮತ್ತೆ ಬೇಸುವಂತ ಪ್ರಯತ್ನವನ್ನು ಕಾಣುತ್ತಾ ಇದೆ. ಸ್ಕಾಲಾಗ್ ಹಾದಲ್ಲಿ ಇಲ್ಲಿ ಭರ್ಜರಿ ಬೌಂಡ್ರಿ ದಾಖಲಿಸುವ ಪ್ರಯತ್ನವನ್ನ ಉಲ್ಲಾಸ್ ಮುಂದುವರಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗೆ ಮೊದಲ ಪವರ್ ಪ್ಯಾನಲ್ ಅವಕಾಶವನ್ನ ಕೀರ್ತಿ ಮಾಡಿಕೊಡ್ತಾ ಇದ್ದಾರೆ. ರಂದಾಣೆ 8ಕ್ಕೆ ತಲುಪ್ತಾ ಇದೆ. ಸುಲಭದ ಲೆಕ್ಕಾಚಾರವನ್ನ ಮುಂದುವರಿಸ್ತಾ ಇದ್ದಾರೆ ತಂಡ ಎಸ್ಎಸ್ ಸ್ಪಾರ್ಟನ್ಸ್. ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿದ ರಾಯಲ್ ಚಾಲೆಂಜರ್ಸ್ ಸಗಡೆ ಇಲೆಕ್ಟೆಡ್ ಟು ಬೌಲ್ ಫಸ್ಟ್. ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು. ಇವಾಗ 3ನೇ ಚೆಂಡು ಮೊದಲ ಡಾಟ್ ಬಾಲ್ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ನೆಲದ ಹಾದಿಯೆಲ್ಲ ಪಡ್ಕೊಳ್ತಾ ಇದೆ. ಮೂರ್ತಿ ಕ್ಷೇತ್ರ ರಕ್ಷಣೆ ವಂಚಿತವಾಗಿ ಅವಳಿ ಓಟವನ್ನು ಉಲ್ಲಾಸ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿ ಹಾದಿಯಲ್ಲಿ ಕೂಡ ರನ್ ರೇಟ್ ರೂಪದಲ್ಲಿ ಪಂದ್ಯಾಟದ ಮೇಲೆ ಬಿಗಿ ಹಿಡಿತದ ರೂಪದಲ್ಲಿ ದಾಂಡನ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಟಗಾರ ಉಲ್ಲಾಸ್. ತಂಡಗಳಿಗೆ ರನ್ ರೇಟ್ ಪ್ಲಸ್ ಪಾಯಿಂಟ್ ಮಾಡುವಂತಹ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಮೊದಲ ಡಾಟ್ ಆಗಿ 5ನೇ ಚೆಂಡು ಕಂಡುಕೊಳ್ತಾ ಇದೆ. ಕೊನೆ ಎಸೆತ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣಾ ವೈಫಲ್ಯತೆ ಬರ್ತಾ ಇದೆ. ಸ್ಕಾಲಾಗ್ ಹಾದಿಯಲ್ಲಿ ಅವಳಿ ಓಟವನ್ನು ಮತ್ತೆ ಉಲ್ಲಾಸ ಪೂರೈಸಿಕೊಳ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಮುಕ್ತಾಯದ ಹಾದಿಯಲ್ಲಿ ಮೊದಲ 6 ಚೆಂಡಿಗೆ ಕೀರ್ತಿ 12 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಲಭದ ರೀತಿಯಲ್ಲಿ ದಾಂಡನ ಬೀಸಿದ್ದಾಗ ತಂಡ ಜಯಕ್ಕಾಗಿ ಕೇವಲ 12 ಓಟಗಳು. ಸುಲಭದ ಲೆಕ್ಕಾಚಾರ. ಅವಳಿ ಸಿಕ್ಸರ್ ಪಂದ್ಯದ ತೂಗುಯ್ಯಾಲೆಯನ್ನು ಕಾಣುತ್ತಾ ಇದೆ. ಎಸ್ಸಿಗಾರಿಕೆಯಲ್ಲಿ 2ನೇ ಮನು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಟೈಲಿಶ್ ಹೊಡೆತವನ್ನು ಸ್ಕಾಲಾಗ್ ಹಾದಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ರಕ್ಷಣೆ ಸಸ್ಯನ ಪಡ್ಕೊಳ್ತಾ ಇದ್ದಾರೆ. 1ರ ಬದಲಾಗಿ 2 ಓಟಗಳು ಚುರುಕಿನ ಪೂರೈಕೆಯ ಬ್ಯಾಟರ್ಗಳು ಪಡ್ಕೊಳ್ತಾ ಇದ್ದಾರೆ. ಅಪ್ಪು ಮತ್ತು ಉಲ್ಲಾಸ್ ಆಟ. ಇಲ್ಲಿ ಎಸ್ಎಸ್ ಜೊತೆ ಆಟವೂ ಕೂಡ ಎಸ್ಎಸ್ ಪಾಂಥರ್ಸ್ ಪರವಾಗಿ ಮುಂದುವರಿತಾ ಇದೆ. ಸ್ಪಾರ್ಟನ್ಸ್ ನ ಪರವಾಗಿ ಮುಂದುವರಿತಾ ಇದೆ. ಇವಾಗ ಫೈನ್ ಲೆಗ್ ಹಾದಿಯ ಮೇಲ್ಭಾಗದಲ್ಲಿ ಹೊಡೆದ ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್ ಟು ಬೌಂಡ್ರಿ. ಸುಲಭದ ಇರಾದೆಯನ್ನು ಪಡ್ಕೊಳ್ತಾ ಇದೆ. ಭರ್ಜರಿ ಜಯದತ್ತ ಮುನ್ನುಗ್ಗಿ ಬರ್ತಾ ಇದೆ ತಂಡ
ಎಸ್ ಎಸ್ ಸ್ಪಾಟನ್ಸ್ ತಂಡದ ಮೊತ್ತ 18. ಈ ಪಂದ್ಯದ ಮುಕ್ತಾಯದ ತಕ್ಷಣವಾಗಿ ರೆಡಿ ಇರಬೇಕು. ಫೀಲ್ಡಿಂಗಿಗೆ ರಾಯಲ್ ಚಾಲೆಂಜರ್ಸ್ ಸಗಡೆ ಸಮಯ ವ್ಯರ್ಥವನ್ನ ಕಾಣುವಂತಿಲ್ಲ, ದಯವಿಟ್ಟು ಗಮನಿಸ್ಕೊಳ್ಳಿ. ಎಸ್ ಬಿಗಿ ಹೊಡೆದವರು ಮತ್ತೆ ದಾಖಲಿಸ್ತಾ ಇದ್ದಾರೆ. ಈ ಹಾದಲ್ಲಿ ಪ್ರಮುಖ ಬೌಂಡ್ರಿಗಳ ಆಧಾರವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಪ್ಪು ಆಟ ಇಲ್ಲಿ ಕೈ ಹಿಡಿತಾ ಇದೆ. ತಂಡದ ಮೊತ್ತ 22. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗ್ತದೆ. ಬಹುತೇಕವಾಗಿ ರನ್ ರೇಟ್ ಅನ್ನು ಹೆಚ್ಚಿಸುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ತಂಡ ಇವಾಗ ಬಹಳಷ್ಟು ಯಶಸ್ಸನ್ನು ಪಡೀತಾ ಇದೆ. ಎಸ್ ಸುಲಭದ ಹಾದಿಯಲ್ಲಿ ಪಂದ್ಯವನ್ನು ಮುಗಿಸುವ ಪ್ರಯತ್ನದಲ್ಲಿ ದಾಂಡನ ಬೀಸಿಕೊಳ್ತಾ ಇದ್ದಾರೆ. ಸುಂದರತೆ ಎಸೆತವನ್ನು ದಾಖಲಿಸಿದ್ರು. ಓಟಗಳು ಬರ್ತಾ ಇಲ್ಲ. 4ನೇ ಚೆಂಡು ಡಾಟ್ ಬಾಲ್ ಆಗಿ ಕಾಣ್ತಾ ಇದೆ. 2ನೇ ಓವರ್ ಮುಕ್ತಾಯದ ಹಾದಿಗೆ 2 ಎಸೆತಗಳು ಮನು ಓವರ್ ನಲ್ಲಿ ಬಾಕಿ. ಬಿರುಸಿನ ಹೊಡೆತವನ್ನು ರಿವರ್ಸ್ ಶಾಟ್ಗಳ ಮುಖೇನವಾಗಿ ದಾಖಲಿಸ್ತಾ ಇದ್ದಾರೆ. ಅಪ್ಪು ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪಂದ್ಯಾಟ ಸಮಬಲವನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಇಸ್ ಲೆವೆಲ್, ಮ್ಯಾಚ್ ಟೈ. ಕೇವಲ ಜಯಕ್ಕಾಗಿ 1 ಓಟಗಳು ಬರಬೇಕಾಗ್ತದೆ. ಮುಂದಿನ ಬ್ಯಾಟಿಂಗ್ ಸಿದ್ಧತೆಯಲ್ಲಿರಬೇಕು BRT ಟೈಗರ್ಸ್. ಜಾನ್ ಮೇ ಹೊಡೆತದ ಮುಖೇನವಾಗಿ ಇಲ್ಲಿ ಪಂದ್ಯಾಟ ಸುಲಭ ರೀತಿಯಲ್ಲಿ 12 ಚೆಂಡುಗಳಲ್ಲಿ ಪಂದ್ಯಾಟದ ಜಯವನ್ನು ಕಂಡುಕೊಳ್ತಾ ಇದೆ. 24ರ ಟಾರ್ಗೆಟ್ ಅನ್ನು ಪೂರೈಸಿಕೊಳ್ತಾ ಇದೆ ಎಸ್ ಸ್ಪಾಟನ್ ಆಟಗಾರರು. ನೋಲೋಸ್ ಮುಖೇನವಾಗಿ ಪಂದ್ಯಾಟವನ್ನು ಜಯಿಸಿಕೊಡ್ತಾ ಇದ್ದಾರೆ. ಅಪ್ಪು ಮತ್ತು ಉಲ್ಲಾಸ್ ತಂಡದ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇಲ್ಲಿ ಮುಂದೆ 2 ಬಲಾಢ್ಯ ತಂಡಗಳು ಹೋರಾಟಕ್ಕಾಗಿ ಸಿದ್ಧತೆಯನ್ನು ಕಾಣಬೇಕಾಗ್ತದೆ. ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಸಗಡೆ ಕ್ಷೇತ್ರ ರಕ್ಷಣೆಗೆ ತೆರಳಬೇಕು. ಅದೇ ರೀತಿ BRT ಟೈಗರ್ಸ್ ಮೊದಲ ಬ್ಯಾಟರ್ಗಳು ಕೂಡ ಸಿದ್ಧತೆಯಲ್ಲಿ ಇರಬೇಕಾಗ್ತದೆ. ಒಂದೊಂದಲ್ಲಿ ಈ ಪಂದ್ಯಾಟವು ಕೂಡ ಮಾಡು ಇಲ್ಲವೇ ಮಾಡಿ ಪಂದ್ಯಾಟವಾಗಿ ಮುಂದುವರಿಯುತ್ತೆ. ಆದಷ್ಟು ಬೇಗ ನೋಡಿ ಕ್ಷೇತ್ರ ರಕ್ಷಣೆ ಮುಂದುವರಿಸಿಕೊಳ್ಬೇಕು. ಅದೇ ರೀತಿ 2 ತಂಡದ 12th ಮ್ಯಾನ್ ನೋಡಿ ದಯವಿಟ್ಟು ನಮ್ಮಲ್ಲಿ ಸಹಕರಿಸಿ. 2 ತಂಡದ 12 ಆಟಗಾರರು ಕಾಮೆಂಟ್ರಿ ಬಾಕ್ಸ್ಗೆ ಕಲಿಸಿಕೊಡ್ಬೇಕು. ಆ ಜವಾಬ್ದಾರಿ ತಂಡವನ್ನು ಮುಂದುವರಿಸುವಂತ ಕ್ಯಾಪ್ಟನ್ ನಾಯಕನದಾಗಿರುತ್ತೆ. 12 ಆಟಗಾರನ ದಯವಿಟ್ಟು ಕಲಿಸಿಕೊಡಿ ಎಂಬ ಪ್ರೀತಿ ಇರಾದನ್ನ ತಮಗೆ ತಿಳಿಸ್ತಾ ಇಲ್ಲಿ ಪಂದ್ಯ ಬದಲಾವಣೆ ಜೊತೆಗಾಗಿ ವೀಕ್ಷಕ ವಿನಲು ಕೂಡ ಬದಲಾವಣೆ ಕಾಣ್ತಾ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಫ್ಜಲ್ ಕೊಪ್ಪ